ಯಾಕೆ ನಾವು ಬದುಕ್ತಾ ಇದ್ದೀವಿ, ಏನಿದು ಜೀವನ, ನಾವು ಯಾಕೆ ಬದುಕ್ತಾ ಇದ್ದೀವಿ, ಇದನ್ನು ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಏನು ಉದ್ದೇಶ, ಏನು ಲೈಫಿಂದು ಅಂತೇಳಿ. ಕರ್ಮ ಮಾಡ್ತಾ ಮಾಡ್ತಾ ಸಂತೃಪ್ತಿ ಅದರಲ್ಲಿ ಸಿಗ್ತಾ ಇದೆ ಅಂದರೆ ಅದೇ ನಿಮ್ಮ ಜೀವನದ ಉದ್ದೇಶ. ಮತ್ತೆ ನೀವು ಉದ್ದೇಶ ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ, ಮತ್ತು ಅದೇ ನಿಮಗೆ ದಾರಿಯನ್ನು ತೋರಿಸ್ತದೆ. ಹಾಗಾದರೆ ನಿಮ್ಮ ಜೀವನದ ಉದ್ದೇಶ ಏನು ಅಂದರೆ ಆ ಪ್ರಶ್ನೆ ಕೂಡ ಹಾಕ್ಕೊಳ್ಳಲ್ಲ ಅವರು. ಅದು ಏನಿದೆ ಅದು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ಥರ. ಯಾವುದೋ ಒಂದು ಏಜಲ್ಲಿ ಒಂದು ಟ್ರಿಗರ್ ಆಗ್ತದೆ, ಇಲ್ಲ ನಾನು ಏನು ಮಾಡ್ತಾ ಇದ್ದೀನಿ, ಬರೀ ಹೇಳೋದನ್ನೇ ಮಾಡ್ಕೊಂಬರ್ತಾ ಇದ್ದೀನಲ್ಲ. ಪೂಜೆ ಮಾಡೋದೇ ಅಲ್ಟಿಮೇಟ ಅಂದರೆ ಅಲ್ಲ, ಜಪ ಮಾಡುವಂಥದ್ದೇ ಅಲ್ಟಿಮೇಟ ಅಂದ್ರೆ ಅಲ್ಲ. ನೀವು ಗುರಿ ತಲುಪಲಿಕ್ಕೆ ಇವೆಲ್ಲವೂ ಮಾರ್ಗವಷ್ಟೇ. ಒಂದು ನಾಮ ಜಪ ಕೂಡ ಅಂದರೆ ಲೌಕಿಕ ಸಕ್ಸಸ್ ಏನು ನೋಡ್ದ ಆತ ಅದು ಅಲ್ಲಿಗೆ ಮುಗೀತಾ, ಅಷ್ಟೇನಾ ಜೀವನದ ಉದ್ದೇಶ? ನೋಡಿ, ಪ್ರತಿಯೊಬ್ಬರು ಹುಟ್ಟಿರೋದು ಕರ್ಮದ ಆಧಾರದ ಮೇಲೆ. ಧ್ಯಾನ ಹೆಂಗೆ ಮಾಡೋದು ಅಂದರೆ ಚುಮ್ಮ ಉಕ್ಕಾರ, ಸುಮ್ಮನೆ ಕೂತ್ಕೋ ಅಂತ. ಧ್ಯಾನ ಅಂದರೆ ಇನ್ನೇನೋ ಮಾಡೋದಿದ್ರೆ ಧ್ಯಾನ ಆಗಲ್ಲ. ಅದು ಅವ್ರಂಗೆ ಹೇಳಿದ್ದು ಚುಮ್ಮ ಉಕ್ಕಾರ, ಸುಮ್ಮನೆ ಕೂತ್ಕೋ, ಅದು ಧ್ಯಾನ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮೊಂದಿಗಿದ್ದಾರೆ ಯೋಗಿಗಳು ಮತ್ತು ಉಪಾಸನಾ ಫೌಂಡೇಶನ್ನ ಮುಖ್ಯಸ್ಥರು ಆಗಿರುವಂಥ ಸದ್ಗುರು ಶ್ರೀರಾಮ. ನಮಸ್ಕಾರ ಗುರುಗಳೇ. ನಮಸ್ತೆ. ಸೊ ಇವತ್ತು ನನ್ನ ಬಾಲ್ಯದ ಒಂದು ಘಟನೆ ಹೇಳ್ತೀನಿ ನಿಮಗೆ. ನನ್ನ ಬಾಲ್ಯದಲ್ಲ, ಪ್ರೌಢಾವಸ್ಥೆ ಅಥವಾ ಇದು ಯೌವನಾವಸ್ಥೆಯಲ್ಲಿ ನನಗೆ ಯಾವಾಗಲೂ ಒಂಥರ ರೆಸ್ಟ್ಲೆಸ್ನೆಸ್, ಏನೋ ಅದು ಯಾಕೆ ರೆಸ್ಟ್ಲೆಸ್ ಅನ್ನೋದೇ ಗೊತ್ತಿಲ್ಲ ನನಗೆ. ಸಮಾಧಾನ ಇಲ್ಲ, ಕೂತ್ಕೊಂಡ್ರೆ ಸಮಾಧಾನ ಇಲ್ಲ, ನಿಂತ್ರೆ ಸಮಾಧಾನ ಇಲ್ಲ, ಏನು ಮಾಡಿದ ಏನೋ ಒಂದು ಆ ಟೈಮಲ್ಲಿ ಅದು ಹಾಗೆ ಬಂತು. ಆಮೇಲೆ ನನಗೆ ಗೊತ್ತಾಯಿತು, ನನಗೆ ಅಂದರೆ ನನ್ನ ಪ್ರಶ್ನೆಗೂ ನನಗೆ ಸ್ಪಷ್ಟತೆ ಇರಲಿಲ್ಲ. ನನ್ನ ಹತ್ರ ಏನು ಪ್ರಶ್ನೆ ಇದೆ ಅನ್ನೋದು ಗೊತ್ತಿಲ್ಲ. ಆಮೇಲೆ ಸ್ವಲ್ಪ ಆ ಪ್ರಶ್ನೆಗೆ ಸ್ಪಷ್ಟತೆ ಅಂತು. ಯಾಕೆ ನಾವು ಬದುಕ್ತಾ ಇದ್ದೀವಿ ಅನ್ನೋ ಪ್ರಶ್ನೆ ಅದು. ಆ್ಯಕ್ಚುಲಿ ಏನಿದು ಜೀವನ, ನಾವು ಯಾಕೆ ಬದುಕ್ತಾ ಇದ್ದೀವಿ ಇದನ್ನು ಅನ್ನೋದು ಪ್ರಶ್ನೆ ನನಗೆ ತುಂಬ, ಅಂದರೆ ನಾವು ಎಷ್ಟು ದಡ್ರು ಅಂದರೆ ಆ ಪ್ರಶ್ನೆ ನಂಗೆ ಅರ್ಥ ಆಗ್ಬೇಕಾದ್ರೆ ನಂಗೆ ಟೈಮ್ ತೊಗೋತು. ಸೊ ಅದೇ ಪ್ರಶ್ನೆ ಮುಂದುವರೆದ ಕೊನೆಗೆ ಇನ್ನೊಂದು ಪ್ರಶ್ನೆ ಬರೋದು, ಯಾಕೆ ಜೀವನ ಅಂದರೆ ಏನು, ಯಾಕೆ ನಾವು ಬದುಕ್ತಾ ಇದ್ದೀವಿ, ನಾವು ಅಂದರೆ ನಮ್ಮ ಉದ್ದೇಶ ಏನು ಆ್ಯಕ್ಚುಲಿ, ನನ್ನ ಉದ್ದೇಶ ಏನು ಅನ್ನೋದು ಒಂದಾದರೆ ನಾನು ಏನು ಮಾಡ್ತಾಯಿದ್ದೀನಿ, ಸರಿ ಮಾಡ್ತಾಯಿದ್ದೀನಾ, ಇದಕ್ಕೋಸ್ಕರನೇ ನಾನು ಹುಟ್ಟಿರೋದಾ ಅಥವಾ ಬೇರೆ ಏನಾದರೂ ಇದೆಯಾ, ಕಾಲಿಂಗ್ ಅಂತಾರಲ್ಲ ಆ ಥರ ಏನಾದರೂ ಇದೆಯಾ? ಈ ಥರ ಪ್ರಶ್ನೆಗಳು ತುಂಬ ಜನರಿಗೆ ಹುಟ್ಟಿರ್ತವೆ. ಕೆಲವೊಬ್ಬರಿಗೆ ಜೀವನದ ಉದ್ದೇಶ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಮಗೊಂದು ಏನೋ ಕೆಲಸ ಮಾಡ್ಬೇಕಾದ್ರೆ ಇದು ನನ್ನ ಕೆಲಸ, ಇದು ನಿಜವಾಗ್ಲೂ ನಂಗೆ ಐ ಆಮ್ ವೆರಿ ಹ್ಯಾಪಿ ಅಂತ ಕೆಲವ್ರಿಗೆ ಅನಿಸುತ್ತೆ. ನಟರಿಗೆ, ನಿರ್ದೇಶಕರಿಗೆ, ಲೇಖಕರಿಗೆ ಅಥವಾ ಇಂಜಿನಿಯರ್ಗಳಿಗೆ, ಡಾಕ್ಟ್ರುಗಳಿಗೆ ಒಂದು ಪೇಷಂಟ್ ನೋಡಿದಾಗ ಬಹುಶಃ ಅನ್ನಿಸ್ಬೋದು ನನ್ನ ಕೆಲಸ ಇದು ಎಷ್ಟು ಬ್ಯೂಟಿಫುಲ್ ಕೆಲಸ ಅಂತ ಅನ್ನಿಸ್ಬೋದು. ಕೆಲವೊಬ್ರಿಗೆ ಅಲ್ಲಿದ್ದು ಮನಸ್ಸು ಬೇರೆ ಕಡೆ ಇರ್ಬೋದು. ಅಥವಾ ಕೆಲವೊಬ್ಬರಿಗೆ ಏನು ಮಾಡಿದರೂ ಸಮಾಧಾನ ಇಲ್ಲದೆ ಇರ್ಬೋದು, ಚೇಂಜ್ ಮಾಡ್ತಾ ಇರ್ಬೋದು ಬಹುಶಃ. ಸೊ ಆ ಥರ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ, ಏನು ಉದ್ದೇಶ, ಏನು ಲೈಫಿಂದು ಅಂಥೇಳಿ. ಸೊ ಇದ್ರ ಬಗ್ಗೆ ದಯವಿಟ್ಟು ನೋಡಿ. ಕೆಲಸಗಳಿಂದ ನೀವು ಮೊದಲೇ ಹೇಳಿದ ಹಾಗೆ, ಕೆಲಸಗಳಿಂದ ನನಗಿದು ಖುಷಿ ಕೊಡ್ತಾ ಇದೆ, ಈ ಕೆಲಸ ಮಾಡೋದರಿಂದ ತೃಪ್ತಿ ಇದೆ, ಬೇರೆ ಏನು ಬರ್ತಾ ಇದೆಯೋ ಲಾಭ ನಷ್ಟ ಇದೇನೂ ಯೋಚನೆ ಇಲ್ಲದೆ ಸಂತೃಪ್ತತೆಯಿಂದ ಕೆಲಸ ಮಾಡೋರಿಗೆ ಅವರನ್ನು ಕಾಯಕ ಯೋಗಿ ಅಂತ ಕರೆಯೋದು. ಖುಷಿಯಿಂದ ಆ ಕಾರ್ಯಗಳಲ್ಲಿ ಮಗ್ನರಾಗ್ತಾರಲ್ಲ, ಧ್ಯಾನಸ್ಥರಾಗ್ತಾರಲ್ಲ, ಅವರಿಗೆ ಕರ್ಮಯೋಗಿಗಳು ಅಂತ ಕರೆಯೋದು ಅಥವಾ ಕಾಯಕ ಯೋಗಿ ಅಂತ ಕರೆಯೋದು. ಅದೇ ಅವ್ರ ಜೀವನದ ಉದ್ದೇಶ. ಕರ್ಮವನ್ನು ಕಳೀಲಿಕ್ಕೆ ಕರ್ಮ ಮಾಡ್ತಾ ಹೋಗ್ತಾರೆ. ಅದು ಮಾಡ್ತಾ ಮಾಡ್ತಾ ಒಂದು ನಿಷ್ಕಾಮ ಕರ್ಮ ಅಂತ ಕರೀತಾರಲ್ಲ, ಆ ನಿಷ್ಕಾಮ ಕರ್ಮದಿಂದ ಅವರು ಎಲ್ಲ ಕರ್ಮಗಳಿಂದ ವಿಮುಖರಾಗಿ ಅವರು ಕೂಡ ಮೋಕ್ಷವನ್ನು ಪಡಿತಾರೆ ಅಂತ ಹೇಳುವಂಥದ್ದು. ಈ 4 ಮಾರ್ಗಗಳಲ್ಲಿ ಕರ್ಮ ಮಾರ್ಗವೂ ಒಂದು. ಮೋಕ್ಷಕ್ಕೆ ತಲುಪಲಿಕ್ಕೆ ನೀವು ಜ್ಞಾನವನ್ನೇ, ಭಕ್ತಿಯನ್ನೇ, ದೇವರನ್ನೇ ನಂಬಬೇಕು ಇಲ್ಲ. ಸನಾತನ ಪರಂಪರೆಯ ಬ್ಯೂಟಿ ಅದು. ನೀನು ದೇವರನ್ನು ನಂಬಿಲ್ಲ, ಹಾಗಾಗಿ ನೀನು ನರಕಕ್ಕೆ ಹೋಗ್ತಿ. ಅದಿಲ್ಲ ನಮ್ಮ ಸನಾತನ ಪರಂಪರೆಯಲ್ಲಿ, ಇಲ್ಲವೇ ಇಲ್ಲ ಅದು. ನೀನು ದೇವ್ರನ್ನ ನಂಬದೇ ಇದ್ರೂ ತೊಂದರೆ ಇಲ್ಲ, ನೀನು ನಂಬು, ನೀನು ಮಾಡೋ ಕೆಲಸವನ್ನು ಪ್ರೀತಿಸು. ಹಾಗಾಗಿ ಬಸವಣ್ಣವರು ಕೂಡ ಹೇಳಿದ್ದು ಕಾಯಕವೇ ಕೈಲಾಸ ಅಂತ. ನೀವು ಕಾರ್ಯದಲ್ಲಿ ಮಗ್ನರಾಗಿ ಅದರಲ್ಲೇ ನೀವು ತೃಪ್ತಿಯನ್ನು ಕಂಡ್ರೆ ಅದರಲ್ಲಿ ಇನ್ನೇನನ್ನು ಬಯಕೇ ಇಲ್ಲ. ಅದು ಬಂದೇ ಬರ್ತದೆ, ಫಲ ಅನ್ನೋದು ಬಂದೇ ಬರ್ತದೆ ಕಾರ್ಯ ಮಾಡಿದಾಗ. ಆದರೆ ಅದಕ್ಕೋಸ್ಕರವೇ ನೀನು ಮಾಡದೆ ಸಂತೃಪ್ತಿಯಿಂದ, ಖುಷಿಯಿಂದ ನೀನು ಮಾಡ್ತಾ ಇದ್ದೀಯಂತ ಆದರೆ ನೀನು ಒಬ್ಬ ಯೋಗಿ ಅಂತ. ಕರ್ಮಸು ಕೌಶಲಂ. ಯೋಗ ಅಂದ್ರೇನು?
ಕೃಷ್ಣ ಪರಮಾತ್ಮ ಹೇಳುವಂಥದ್ದು ಭಗವದ್ಗೀತೆಯಲ್ಲಿ, ಕರ್ಮಸು ಕೌಶಲಂ. ಅಂದರೆ ನೀ ಕರ್ಮದಲ್ಲಿ ಕೌಶಲ್ಯವನ್ನು, ಸ್ಕಿಲ್ಲನ್ನು ನೀನು ಸಾಧಿಸ್ತಾ ಇದೆಯಾ ಅಲ್ಲಿ ಅಂತ ಆದರೆ, ನೈಪುಣ್ಯತೆಯನ್ನು ಸಾಧಿಸಿದ್ದೀಯ ಅಂತಾದರೆ ನೀನು ಒಬ್ಬ ಯೋಗಿ ಅಂತ. ಓಕೆ, ಕರ್ಮಸು ಕೌಶಲಂ ಅಂತ. ಬ್ಯೂಟಿಫುಲ್, ಅದು ಭಾಳ ಒಳ್ಳೆ. ಹಾಗೆ ಆ ಕರ್ಮ ಮಾಡ್ತಾ ಮಾಡ್ತಾ ಸಂತೃಪ್ತಿ ಅದರಲ್ಲಿ ಸಿಗ್ತಾ ಇದೆ ಅಂದರೆ ಅದೇ ನಿಮ್ಮ ಜೀವನದ ಉದ್ದೇಶ. ಮತ್ತೆ ನೀವು ಉದ್ದೇಶ ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಮತ್ತು ಅದೇ ನಿಮಗೆ ದಾರಿಯನ್ನು ತೋರಿಸ್ತದೆ. ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನು ಅದೇ ನಿಮಗೆ ದಾರಿ ತೋರಿಸ್ತಾ ಹೋಗ್ತದೆ ಅಂತ. ಭಾಳ ಚೆನ್ನಾಗಿದೆ, ಬ್ಯೂಟಿಫುಲ್. ಹಾಗಾಗಿ ಇನ್ನೇನೋ ಜೀವನದ ಉದ್ದೇಶ ಮತ್ತೇನೋ ನಂದು ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ನಮ್ಮ ಹಿರಿಯರು ಏನು ಹೇಳ್ತಾರೆ, ಈ ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ ಅಥವಾ ಯೋಗ ಅಥವಾ ಕರ್ಮಯೋಗ ಮತ್ತು ಜ್ಞಾನಯೋಗ ಇದೇನಿದೆ ಬೇರೆ ಬೇರೆ ದಾರಿಗಳಲ್ಲ, ಬೇರೆ ಬೇರೆ ದಾರಿಗಳಲ್ಲ. ಇದು ಒಂದೇ ದಾರಿ. ಆ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ನೀನು ಜ್ಞಾನ ಮಾರ್ಗ ಶುರು ಮಾಡಬಹುದು, ಅದರ ಜೊತೆ ಕರ್ಮ ಮಾರ್ಗವನ್ನು ಹಿಡ್ಕೋಬಹುದು. ಕರ್ಮ ಮಾರ್ಗ ಶುರು ಮಾಡಬಹುದು, ಕರ್ಮ ಮಾರ್ಗದಲ್ಲೇ ಸಾಕ್ತಾ ಸಾಕ್ತಾ ಮುಂದೆ ಹೋಗ್ತಾ ಭಕ್ತಿ ಸೇರ್ಕೋಬಹುದು. ಅಲ್ಲಿ ಭಕ್ತಿ ಆ ಮಾರ್ಗ ಕಂಟಿನ್ಯೂ ಆಗ್ಬೋದು. ಅಲ್ಲಿಂದ ಜ್ಞಾನಕ್ಕೆ ಹೋಗಿ ನೀನು ಮುಕ್ತಿಯನ್ನು ಪಡಿಬಹುದು. ಅಥವಾ ಅದೊಂದೇ ಮಾರ್ಗ ಕರ್ಮ ಅಂತ ಅಂದ್ಕೊಂಡು ಹೋಗಿ ಮುಕ್ತಿಯನ್ನು ಪಡಿಬಹುದು. ಬೇರೆ ಬೇರೆ ಮಾರ್ಗ ಅಥವಾ ವಿರೋಧ ಮಾರ್ಗ ಅನ್ನೋ ಭಾವವೇ ಬೇಡ. ಆ ರೀತಿಯಾಗಿ ಅಪೋಸಿಟ್ ಮಾರ್ಗಗಳಲ್ಲ, ಎಲ್ಲವೂ ಒಂದೇ. ಕೆಲವರಿಗೆ ಒಂದಾದ ಮೇಲೆ ಒಂದು, ಈಗ ಬೆಂಗಳೂರು ಆದಮೇಲೆ ಮಂಡ್ಯ ಆದಮೇಲೆ ಮೈಸೂರು, ಹೀಗೆ ಹೇಗೆ ಸಿಗ್ತದೋ ಹಾಗೆ ಒಂದೊಂದು ಯೋಗವೂ ಕೂಡ ನಂತರ ಅದು ಕಂಟಿನ್ಯೂ ಆಗ್ತಾ ಹೋಗ್ತದೆ. ಹಾಗೆ ನೀನು ಮೋಕ್ಷವನ್ನು ಪಡೀತಿ. ಆಗ ನೀ ಕರ್ಮದಲ್ಲೇ ಸರಿಯಾದ ರೀತಿಯಲ್ಲಿ ತೊಡಗಿದ್ರೆ, ಅದರಲ್ಲೇ ನೈಪುಣ್ಯತೆಯನ್ನು ಗಳಿಸಿದರೆ, ನಿಷ್ಕಾಮ ಕರ್ಮದಿಂದ, ಕರ್ಮಫಲ ತ್ಯಾಗದಿಂದ, ಸಂತೃಪ್ತಿಯಿಂದ ಕೆಲಸ ಮಾಡ್ತಾ ಇದ್ರು ಕೂಡ ಮೋಕ್ಷ ಗ್ಯಾರಂಟಿ ಅಂತ ಪರಮಾತ್ಮನೇ ಹೇಳಿಬಿಟ್ಟಿದ್ದಾನೆ. ನಾವು ಹೇಳೋ ಮಾತೇ ಇಲ್ಲ, ಇನ್ನು ನಾವು ಅದಕ್ಕೇನು ಅನುಮೋದನೆಯನ್ನು ಕೊಡಬೇಕಾಗಿಲ್ಲ. ಯಾಕೆಂದರೆ ಹೇಳಿರುವಂಥದ್ದು ಪರಮಾತ್ಮ ಕೃಷ್ಣ. ಹಾಗಾಗಿ ಏನು ಉದ್ದೇಶ ಏನು, ನೀವೇನು ಮಾಡ್ತಾ ಇದ್ದೀರಿ, ಏನು ಖುಷಿ ಕೊಡ್ತಾ ಇದೆ ಅದೇ. ಅದು ಇಲ್ಲದೆ ನಿಮಗೆ ಇನ್ನೂ ಮತ್ತು ಹಪಹಪಿ ಇದೆ, ನನ್ನ ಜೀವನದ ಉದ್ದೇಶ ಏನು ಅಂತ ಕೇಳ್ಕೊಳ್ತಾ ಇದ್ದರೆ, ಅದನ್ನೇ ರಮಣ ಹೇಳಿದ್ದು ಕೋಹಂ ಅಂತ. ನಾನು ಯಾರು, ಹಾಗೆ ನಾನು ಯಾರು ಅಂತ. ವೇದಾಂತದಲ್ಲಿ 3 ವಾಕ್ಯಗಳಿದೆ, ಭಾಳ ಉನ್ನತವಾದಂಥ ಮಂತ್ರ ಅದು. ನಾಹಂ, ಕೋಹಂ, ಸೋಹಂ ಅಂತ. ನಾಹಂ ಅಂದರೆ ನೇತಿ ಭಾವ, ನಾನಿದಲ್ಲ ಅಂತ. ನಾನು ಏನೇ ಮಾಡೋಕ್ಕೆ ಹೋದರೂ, ಈಗ ಈ ದೇಹ ನಾನಲ್ಲ, ಪಂಚಕೋಶಗಳು ನಾವಲ್ಲ, ಮನಸ್ಸು ನಾನಲ್ಲ, ಈ ರೀತಿ ನಾನಲ್ಲ ಅಂತ ಬಿಡಿಸ್ತಾ ಹೋದಾಗ ಕೊನೆಯಲ್ಲಿ ಏನಾಗ್ತದೆ, ನಿನ್ನ ದರ್ಶನ ಅಂದರೆ ಏನು, ನಿಮ್ಮ ಉದ್ದೇಶ ಏನು ಅದ್ರ ಗೊತ್ತಾಗ್ತದೆ. ನೀನು ಯಾಕೆ ಹುಟ್ಟಿದೆಯಾ ಅನ್ನೋದು ಗೊತ್ತಾಗ್ತದೆ. ಸಾಕ್ಷಾತ್ಕಾರ ಸುಲಭವಾಗಿ ಹೇಳೋದಿದ್ದರೆ ಸೆಲ್ಫ್ ರಿಯಲೈಸೇಷನ್ ಆಗ್ತದೆ. ಕೆಲವ್ರಿಗೆ ಆ ಮಾರ್ಗದಲ್ಲಿ ಹೋದವರಿದ್ದಾರೆ. ರಮಣರಂಥವರು ಕೋಹಂ, ಇದು ನಾನಲ್ಲ ಅನ್ನೋದು ನಾಹಂ, ನೇತಿ ಭಾವ. ಕೋಹಂ, ನಾನು ಯಾರು ಅಂತ ಪ್ರಶ್ನೆ. ಕೋಹಂ, ನಾನು ಯಾರು ಅಂತ. ಹೀಗೆ ನಾನು ಯಾರು ಅಂತ ಅಂದ್ಕೊಂಡು ಹೋದಾಗಲೂ ಕೂಡ ನಿಮ್ಮ ಯಾರು, ನಿಮ್ಮ ಉದ್ದೇಶ ಏನು ಅನ್ನೋದು ಗೊತ್ತಾಗ್ತದೆ. ರಮಣ ಮಾಡಿದ್ದು 16ನೇ ವಯಸ್ಸಿಗೆ ಅವ್ರಿಗನಿಸ್ತು, ನನಗೆ ಸತ್ತೋಗ್ತಾ ಇದ್ದೀನಿ, ಈಗ ಮನೇಲಿ ಯಾರೂ ಇಲ್ಲ, ಎಲ್ಲರೂ ಹೊರಗೆ ಹೋಗಿದ್ದಾರೆ. ಕೂತಾಗ ಅವ್ರಿಗೆ ಅನಿಸ್ತು, ನಾನು ಸತ್ತೋಗ್ತಾ ಇದ್ದೀನಿ ಅಂತ. ನಾನು ಸತ್ತೋಗ್ತಾ ಇದ್ದೀನಿ ಅಂದರೆ ಏನು ಹಾಗಾದರೆ ಅಂತ ಪ್ರಶ್ನೆ ಅವರು ಹಾಕ್ಕೊಂಡು, ಕೋಹಂ, ಹಾಗಾದರೆ ನಾನು ಯಾರು, ಸತ್ತು ಹೋಗ್ತಾ ಇದ್ದೀನಿ ಅಂದರೆ ನಾನು ಯಾರು ಹಾಗಾದರೆ ಅಂತ ಪ್ರಶ್ನೆ ಹಾಕ್ಕೊಂಡು ಹೋದಾಗ, ಕೋಹಂ, ನಾನು ದೇಹ ಅಲ್ಲ, ಇದೆಲ್ಲವೂ ನಾನಲ್ಲ, ಎಲ್ಲವೂ ಹೋಗ್ತಾ ಇದೆ. ಆಗ ಅವ್ರಿಗೆ ಜ್ಞಾನೋದಯ ಆಯಿತು. ಅವರ 16ನೇ ವಯಸ್ಸಲ್ಲಿ ತನ್ನ ಆತ್ಮ ಅಂದರೆ ತಾನು ಯಾರು ಅನ್ನುವ ಸೆಲ್ಫ್ ರಿಯಲೈಸೇಷನ್, ಇವತ್ತಿನವ್ರಿಗೆ ಅರ್ಥ ಆಗೋದಿದ್ರೆ ಸೆಲ್ಫ್ ರಿಯಲೈಸೇಷನ್ ಆಯಿತು. ಹಾಗಾದ ಮೇಲೆ ಅವ್ರು ಹೇಳಿದ್ರು, ಕೋಹಂ, ನಾನು ಯಾರು. ಯಾರೇ ಅವ್ರ ಹತ್ರಕ್ಕೆ ಹೋದರೂ ಹೇಳ್ತಾ ಇದ್ರು, ಕೋಹಂ, ನೀನು ಯಾರು ಅಂತ ಕಂಡುಕೋ ಅಂತ. ಏನು ಮಾಡೋದು, ನಾನು ಕಂಡುಕೊಳ್ಳೋದು ಹೇಗೆ ಅಂದರೆ ಧ್ಯಾನ ಮಾಡು. ಧ್ಯಾನ ಹೆಂಗೆ ಮಾಡೋದು ಅಂದರೆ ಸುಮ್ಮನೆ ಕೂತ್ಕೋ ಅಂತ. ಧ್ಯಾನ ಅಂದರೆ ಇನ್ನೇನೋ ಮಾಡೋದಿದ್ರೆ ಧ್ಯಾನ ಆಗಲ್ಲ. ಅದು ಅವ್ರಂಗೆ ಹೇಳಿದ್ದು ಚುಮ್ಮ ಉಕ್ಕಾರ, ಸುಮ್ಮನೆ ಕೂತ್ಕೋ, ಅದು ಧ್ಯಾನ. ನಾನು ಏನು ಮಾಡಲಿ, ಧ್ಯಾನಕ್ಕೆ ಏನು ಮಾಡಲಿ ಅಂದರೆ ಏನೋ ಮಾಡಿದ್ರೆ ಧ್ಯಾನ ಆಗಲ್ಲ. ನೀನು ಏನೋ ಮಾಡೋಕ್ಕೆ ಹೋದರೆ ಧ್ಯಾನ ಆಗಲ್ಲ, ಅದು ಕರ್ಮ ಆಗ್ತದೆ. ಧ್ಯಾನ ಅನ್ನೋದು ಏನನ್ನೂ ಮಾಡದೇ ಇರುವ ಸ್ಥಿತಿ. ಈಗ ನಾವು ಏನು ಮಾಡ್ತೀವಿ, ನಾವೆಲ್ಲ ಟೀಚ್ ಮಾಡೋದಿದ್ರು ಅದು ಧಾರಣ, ಧ್ಯಾನ ಅನ್ನುವ ಶಬ್ದವನ್ನು ಹೇಳ್ತೀವಿ. ಆದರೆ ನಿಜವಾದ್ದೇನು ಧಾರಣ ಸ್ಥಿತಿ. ಅದು ಯೋಗದಲ್ಲಿ, ಅಷ್ಟಾಂಗ ಯೋಗದಲ್ಲಿ ಧಾರಣ ಒಂದನ್ನು ಗಮನಿಸ್ತಾ ಹೋದರೆ ಕೊನೆಗೆ ಧಾರಣದಿಂದ ಧ್ಯಾನಕ್ಕೆ ಹೋಗ್ತೀಯಂತ. ಆ ಧ್ಯಾನಕ್ಕೆ ಹೋಗಿ ಒಂದಷ್ಟು ವರ್ಷಗಳ ಸಾಧನೆ, ಕೆಲವರಿಗೆ ಅವರ ಕರ್ಮ, ಹಿಂದಿನ ಜನ್ಮದಲ್ಲಿ ಅವರು ಸಾಧನೆ ಮಾಡಿದರೆ, ರಮಣ ಮಹರ್ಷಿಯ ಆ ಥರದ ಯೋಗಿಗಳು ಹಿಂದಿನ ಜನ್ಮದಿಂದ ಅವರು, ಈಗ ಸಿದ್ಧಾರ್ಥ ಆಗಲಿ ಎಷ್ಟೋ 442 ಜನ್ಮವೋ ಏನೋ ಹೇಳ್ತಾರೆ ಅವರು ಜಾತಕ ಕಥೆಗಳಲ್ಲಿ. ಅವೆಲ್ಲ
ನಿಭಾಯಿಸ್ಕೊಂಡು ಬಂದ ಕಾರಣದಿಂದಾಗಿ 8 ವರ್ಷಕ್ಕೋ 16 ವರ್ಷಕ್ಕೋ ಅವರಿಗೆ ಜ್ಞಾನೋದಯ ಆಗ್ತದೆ. ಅಂದರೆ ತಾನು ಯಾರು ಅನ್ನುವಂಥ ಸೆಲ್ಫ್ ರಿಯಲೈಸೇಷನ್ ಆಗ್ತದೆ. ಶಂಕರಾಚಾರ್ಯರಿಗೆ 8 ವರ್ಷಕ್ಕೆ ಆಯಿತು, ತಾನು ಯಾರು ಅನುಭವ ಆಯಿತು. ಹಾಗಾಗಿ ಮನೆ ಬಿಟ್ಟು ಅವರು ದೇಶ ಜ್ಞಾನವನ್ನು ಏನೇನು ವೇದಾಂತಗಳ ಬ್ರಹ್ಮಸೂತ್ರಗಳ ರಹಸ್ಯ ಏನಿದೆ ಅದನ್ನು ಕಂಡ್ಕೋಬೇಕು ಅಂತ ಹೊರಟರು. ಜನರ ಸಾಮಾನ್ಯರಿಗೂ ಅದು ತಲುಪಿಸಬೇಕು ಅಂತ ಅವ್ರು ಹೊರಟರು. ಹಾಗೆ ಅವರವರ ಉದ್ದೇಶ ಅನುಸಾರ ಅಥವಾ ಪೂರ್ವ ಜನ್ಮದ ಕಾರಣದಿಂದಾಗಿ ಅವ್ರಿಗೆ ಬೇಗ ಅವರ ಸೆಲ್ಫ್ ರಿಯಲೈಸೇಷನ್ ಆದದ್ದಿದೆ. ಒಟ್ಟು ಯಾವುದೋ ಒಂದು ಮಾರ್ಗ ಇಟ್ಕೊಂಡು ನಿರಂತರ ಸಾಧನೆ ಮಾಡ್ತಾ ಹೋದರೆ ಸೆಲ್ಫ್ ರಿಯಲೈಸೇಷನ್. ನೀವು ಇನ್ನೊಂದು ಮಾರ್ಗ ಹೇಳ್ತೀರಿ, ನೇಹಂ ಕೋಹಂ, ಇನ್ನೊಂದು ಯಾವುದು? ಇನ್ನೊಂದು ಮೂರನೇದು ಸೋಹಂ. ಓಕೆ. ಈಗ ನಮ್ಮಂಥವರು ಅಥವಾ ದೊಡ್ಡ ಹಿರಿಯರು ಯೋಗಿಗಳು ಹೇಳ್ತಾರೆ, ನೀನು ದೇಹ ಅಲ್ಲಪ್ಪ, ನೀನು ಮನಸ್ಸಲ್ಲ, ಇದು ನನ್ನ ದೇಹ ಅಂತ ಹೇಳ್ತೀವಿ. ಹಾಗಾದರೆ ನನ್ನ ದೇಹ ಅಂತ ಹೇಳ್ತಾವ್ರವ್ರು ಯಾರು? ನನ್ನ ಮನಸ್ಸು ಅಂತ ಹೇಳ್ತೀನಿ, ನಾನು ಮನಸ್ಸು ಅಂತ ಯಾರೂ ಹೇಳಲ್ಲ. ಹೇಗೆ ನನ್ನ ಮನೆ, ನನ್ನ ಮೊಬೈಲ್, ನನ್ನ ಹೆಂಡತಿ ಅಂತ ಹೇಳ್ತೀಯೋ ಹಾಗೆ ನನ್ನ ದೇಹ, ನನ್ನ ಮನಸ್ಸು, ನನ್ನ ಕಾಲು, ನನ್ನ ಕಣ್ಣು ಅಂತ ಹೇಳ್ತೀವಿ. ಹಾಗಾದರೆ ನನ್ನ ಕಣ್ಣು, ನನ್ನ ದೇಹ, ನನ್ನ ಮನಸ್ಸು ಅಂತ ಹೇಳಬೇಕಾದ್ರೆ, ಹಾಗೆ ನನ್ನ ಅಂತ ಹೇಳಬೇಕಾದ್ರೆ ಯಾರೋ ಒಬ್ಬ ಇದಾನಲ್ಲ, ಯಾರದು? ಅದೇ ಆತ್ಮ. ಅದನ್ನು ಅರಿವನ್ನು ಹಿರಿವು ಮಾಡಿಕೋ ಅಂತ. ಹಾಗಾಗಿ ಅದನ್ನು ಹೇಳಿದ ಮೇಲೆ ನಾನೇ ಆತ್ಮ, ಸೋಹಂ, ನಾನು ಇದಮ್ಮಿತಿ ಅಂತ. ನಾನೇ ಅಹಂ ಬ್ರಹ್ಮಾಸ್ಮಿ ಅಂತ ನೀವು ಕೇಳಿದಿರಲ್ಲ, ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ ಅಂತ ಹೇಗೆ ಹೇಳ್ಕೊಳ್ತಾರೋ ಹಾಗೆ ಅಯಮಾತ್ಮ ಬ್ರಹ್ಮ, ನಾನು ಆ ಬ್ರಹ್ಮವೇ ಆಗಿದ್ದೇನೆ, ಅಂದರೆ ಆ ಆತ್ಮವೇ ನಾನಾಗಿದ್ದೇನೆ, ಆ ಶಕ್ತಿಯೇ ನಾನಾಗಿದ್ದೇನೆ ಅಂತ ಪದೇ ಹೇಳ್ಕೊಂಡು ಕೂಡ ಆ ಸ್ಥಿತಿಯನ್ನು ತಲುಪ್ತಾರೆ ಅಂತ. ಆದರೆ ಇದರಿಂದ ದಾರಿ ತಪ್ಪಿದವ್ರ ಸಂಖ್ಯೆ ಜಾಸ್ತಿ ಇದೆ. ಸೋಹಂ ಅಂದರೆ ನಾನೇ ದೇವರು ಅಂತ ಡಿಕ್ಲೇರ್ ಮಾಡಿಕೊಂಡು ದಾರಿ ತಪ್ಪಿಸಿದವ್ರ ಸಂಖ್ಯೆ ಜಾಸ್ತಿ ಇದೆ. ಹಾಗಾಗಿ ಯೋಗಿಗಳು ಹೆಚ್ಚು ಸೋಹಂ ಪ್ರಾಣಾಯಾಮಕ್ಕೆ ಮಾತ್ರ ಬಳಸ್ತಾರೆ, ಆದರೆ ಹೆಚ್ಚು ನಾಹಂ ಮತ್ತು ಕೋಹಮ್ಮನ್ನು ಬಳಸ್ತಾರೆ. ಅಂದರೆ ಅಹಂಕಾರ ರಹಿತವಾದ ಸ್ಥಿತಿಯಲ್ಲಿ ಜ್ಞಾನೋದಯವನ್ನು ಪಡೀತಾರೆ. ಸೋಹಂ ಅಹಂಕಾರಕ್ಕೆ ಒಳಪಟ್ಬಿಡ್ತಾರೆ. ಹಾಗೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಬೇಕಾದ್ರೆ ಒಬ್ಬರು ಪುತ್ತೂರಜ್ಜ ಅಂತ ಅವ್ರು ಹೇಳ್ತಿದ್ರಂತೆ, ಅಹಂ ಬ್ರಹ್ಮಾಸ್ಮಿ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ. ಅಹಂ ಮತ್ತು ಅಸ್ಮಿ ಎರಡು ಬಿದ್ದು ಹೋಗಬೇಕು, ಆಗ ನೀನು ಬ್ರಹ್ಮ ಆಗ್ತಿ ಅಂತ. ಅಂದರೆ ಆಗ ನಿಮಗೆ ಸೆಲ್ಫ್ ರಿಯಲೈಸೇಷನ್ ಆಗ್ತದೆ ಅಂತ ಹೇಳ್ತಾ ಇದ್ರು. ಅದು ಸೋಹಂನ ಉದ್ದೇಶ. ಇದು ವೇದಾಂತದ 3 ಮಹಾ ಮಂತ್ರಗಳು. ವೆರಿ ನೈಸ್. ಸೊ ಇದ್ರದ್ದು ನಮ್ಮ ಜೀವನದ ಉದ್ದೇಶ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಮತ್ತೆ ವಾಪಸ್ ನಾನು ತುಂಬ ಲೌಕಿಕ ಬದುಕಿಗೆ ಬರೋದಾದರೆ, ನೀವು ಹೇಳಿದ್ರಿ ನೀವೇನು ಕಾಯಕ ಮಾಡ್ತಾಯಿದ್ರೆ ಅದ್ರಲ್ಲಿ ಖುಷಿ ಇದ್ದರೆ ಅದನ್ನು ಕಂಟಿನ್ಯೂ ಮಾಡಿ. ಅದೊಂದು ಭಾಳ ಚೆನ್ನಾಗಿರೋ ಮಾತನ್ನು ಹೇಳಿದ್ರಿ. ಅದೇನೆಂದರೆ, ನೀವು ನಿಮ್ಮ ಕೆಲಸದಲ್ಲಿ ನೈಪುಣ್ಯತೆ ಸಾಧಿಸಿದ್ರೆ ನೀವೇ ಯೋಗಿ ಅಂತ ಅನ್ನೋ ಮಾತನ್ನು ಹೇಳಿದ್ರಿ. ಭಾಳ ಅದು ಕೇಳಿ ಖುಷಿ ಆಯ್ತು ನನಗೆ. ತುಂಬ ಜನ, ಯಾಕೆಂದರೆ ನಾನು ಭಾಳಷ್ಟು ಜನ ನೋಡಿದ್ದೀನಿ, ದೇ ಆರ್ ಸೋ ಗುಡ್ ಇನ್ ದೇರ್ ವರ್ಕ್. ಅವರು ಅದನ್ನು ಮಾಡ್ತಾಯಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಕಾರ್ಪೆಂಟರ್ ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಿರ್ತಾರೆ, ಒಬ್ಬ ಎಲೆಕ್ಟ್ರಿಷಿಯನ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿರ್ತಾನೆ, ಒಬ್ಬ ಮೆಕ್ಯಾನಿಕ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿರ್ತಾನೆ. ಬಟ್ ಅದೇ ಈ ಆ ಥರದ್ದು ಒಂದಷ್ಟು ಜನರನ್ನು ನೋಡಿರ್ತೀವಿ. ಇನ್ನೂ ಕೆಲವೊಬ್ರು ಇರ್ತಾರೆ, ಅವ್ರಿಗೆ ನಾವು ಏನು ಹೇಳ್ತೀವಿ ಅದನ್ನು ಮಾಡ್ತಾರೆ, ಬಟ್ ಅವ್ರಿಗೆ ಅಂತ ಇರಲ್ಲ. ನನಗೆ ಗೊತ್ತಿಲ್ಲ, ಸುಮ್ಮನೆ ನಾನು ಅಸ್ಯೂಮ್ ಮಾಡ್ತಾಯಿದ್ದೀನಿ, ಎಲ್ರಿಗೂ ಇರಬಹುದು. ಬಟ್ ಅವ್ರಿಗೆ ನಿನ್ನ ಜೀವನದ ಉದ್ದೇಶ ಏನಂದರೆ ಗೊತ್ತಿಲ್ಲ. ಬಟ್ ನೀವೇನು ಮಾಡ್ತೀರಿ ಅಂದರೆ, ನಾನು ಮಾಡ್ತೀನಿ, ಎಲ್ಲವೂ ಮಾಡ್ತೀನಿ, ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ, ನೀವು ಹೇಳಿದರೆ ಅದನ್ನು ಮಾಡ್ತೀನಿ ಅಂತಾರೆ ಅಂತಿರುತ್ತೆ. ಈ ಪ್ರಶ್ನೆ ತುಂಬ ಏನು ಹೇಳಿ ಕ್ಲಿಷ್ಟಕರವಾಗಿದೆ. ಹೀಗೆ ಇಲ್ಲದೇನೂ ಇರ್ಬೋದು, ನಾನು ಹೇಳೋದು ತಪ್ಪು ಇರ್ಬೋದು, ಬಟ್ ಆ ಥರದನ್ನು ನೋಡಿದ್ದೀನಿ. ಹಾಗಾದರೆ ನಿಮ್ಮ ಜೀವನದ ಉದ್ದೇಶ ಏನು ಅಂದರೆ ಆ ಪ್ರಶ್ನೆ ಕೂಡ ಹಾಕ್ಕೊಳ್ಳಲ್ಲ ಅವರು. ಅದು ಏನಿದೆ ಅದು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ಥರ. ಅದನ್ನು ಖುಷಿಯಿಂದನೂ ಮಾಡ್ತಾರೆ, ಅದನ್ನು ನೈಪುಣ್ಯದಿಂದ ಮಾಡ್ತಾರೆ. ಬಟ್ ಅದನ್ನಷ್ಟೇ ಮಾಡ್ತೀನಿ ಅಂದರೆ ಹಾಗೆ ಇಲ್ಲ, ನಾನು ಇದನ್ನು ಮಾಡ್ತೀನಿ ಅಂತ. ಈ ಥರದ್ದು ಒಂದಷ್ಟು ವ್ಯಕ್ತಿತ್ವಗಳನ್ನೂ ಕೂಡ ನೋಡಿರ್ತೀವಿ. ಈ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀನಿ? ಅಲ್ಲಿ ಏನಂದರೆ ಅವರು ಬೆಳೆದು ಬಂದ ವಾತಾವರಣ, ನೀನು ಇರೋದೇ ಯಾರೋ ಹೇಳ್ತಾರೆ ನೀನು ಕೆಲಸ ಮಾಡು ಅಂತ, ನೀನು ಸ್ವತಂತ್ರವಾಗಿ ಮಾಡಲಿಕ್ಕೆ ನಿನ್ನಲ್ಲಿ ಶಕ್ತಿ ಇಲ್ಲ ಅನ್ನೋ ಭಾವಸ್ಥಿತಿ ಚಿಕ್ಕಂದಿನಿಂದ ಅವ್ರಿಗೆ ಬೆಳೆದು ಬಂದುಬಿಟ್ಟಿರುತ್ತೆ. ಹಾಗಾಗಿ ಅವ್ರು ಯಾರು ಏನು ಕೆಲಸ ಹೇಳ್ತಾರೆ ಅದು ಮಾಡ್ತಾರೆ, ಮತ್ತು ಬೇರೆ ಸ್ವತಂತ್ರವಾಗಿ ಮಾಡಲಿಕ್ಕೆ ಅವರು ಭಯನೂ ಪಡ್ತಾರೆ. ಭಾಳ ಸುಲಭ ಏನು ಅಂತ ಹೇಳಿದ್ರೆ, ಇನ್ನೊಬ್ಬರ ಹತ್ರ ಕೆಲಸ ಮಾಡೋದು. ಸ್ವತಂತ್ರವಾಗಿ ಕೆಲಸ ಮಾಡೋದೇನು ಅಂದರೆ, ಬಿದ್ದರೆ, ಸೋತು ಹೋದರೆ, ಕಳ್ಕೊಂಡ್ಬಿಟ್ರೆ ಅನ್ನೋ ಭಾವ ಇರ್ತದೆ. ಆದರೆ ಬೇರೆಯವ್ರ ಹತ್ರ ಕೆಲಸ ಮಾಡಬೇಕಾದ್ರೆ ಈ ಸ್ಥಿತಿ ಇರಲ್ಲ. ಆದರೆ ಇದೇನಂತ ಹೇಳಿದ್ರೆ ಪರ್ಮನೆಂಟ್ ಇರಲ್ಲ. ಹೀಗೆ ಮಾಡ್ತಾ ಹೋದಾಗ ಸಮ್ ಟೈಮ್ ತಗೊಳ್ತದೆ ಕೆಲವರಿಗೆ. ಯಾವುದೋ ಒಂದು ಏಜಲ್ಲಿ ಒಂದು ಟ್ರಿಗರ್ ಆಗ್ತದೆ, ಇಲ್ಲ ನಾನು ಏನು ಮಾಡ್ತಾಯಿದ್ದೀನಿ, ಬರೀ ಹೇಳೋದನ್ನೇ ಮಾಡ್ಕೊಂಬರ್ತಾ ಇದ್ದೀನಲ್ಲ, ಅಥವಾ ಯಾರ್ದೋ ಮಾತಿನ ಪ್ರಭಾವವೋ
ಅಥವಾ ಯಾವುದೋ ಪುಸ್ತಕದ ಪ್ರಭಾವವೋ ಯಾವುದೋ ಶ್ಲೋಕದ ಶುಭಾಷಿತ ಪ್ರಭಾವವೋ ಕೇಳಿದಾಗ ಅವ್ರ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಆ ಭಾವಸ್ಥಿತಿಗೆ ಒಂದು ಟ್ರಿಗರ್ ಆಗ್ತದೆ. ಅದನ್ನು ನೋಡಿದ್ದೀವಿ. ಎಷ್ಟೋ ಜನ ಹಾಗೇ ಇದ್ದು ಕೊನೆಯ ಒಂದು 50 ವರ್ಷ 60 ವರ್ಷ ಆದಮೇಲೆ ಕೂಡ ಅವರಿಗೆ ಟ್ರಿಗರ್ ಆಗಿ, ಇಲ್ಲ ನಾನು ಏನೂ ಮಾಡಿಲ್ಲ, ಈಗೇನಾದರೂ ಸಾಧಿಸಬೇಕು ಅಂತ ಹೇಳಿ ದೊಡ್ಡ ದೊಡ್ಡ ಉದ್ದಿಮೆ ಸಾಧಿಸಿದಂಥವ್ರು ಇದ್ದಾರೆ. ಆ ಟ್ರಿಗರ್ ಆಗಲಿಕ್ಕೆ ಕೆಲವರಿಗೆ, ಅದಕ್ಕೆ ನಾವು ಹೇಳ್ತೀವಿ ಸಮಯ ತಗೊಳ್ತದೆ ಕೆಲವರಿಗೆ ಅಂತ, ಆ ಕಾಲವೇ ಉತ್ತರ ಕೊಡಬೇಕು ಅಂತ ಕೆಲವ್ರಿಗೆ ಹೇಳ್ತೀವಿ ಅಲ್ಲ. ಹಾಗೆ ಅವ್ರ ಮನಸ್ಸಿಗೆ ಬರೋ ಹೊರಗು ಇನ್ಯಾರು ಹೇಳಿದ್ರು ಅದು ಕಷ್ಟ. ಅವರ ಮನಸ್ಸಿಗೂ ಬಂದು ಯಾವುದೋ ಒಂದು ವಾಕ್ಯ ಟ್ರಿಗರ್ ಆದಾಗ ಅವರು ಅವರ ಜೀವನದ ಸಾಧನೆ ಏನು ಮಾಡಬೇಕು ಅನ್ನೋ ಹುಡುಕೋಕೆ ಶುರು ಮಾಡ್ತಾರೆ. ಎಷ್ಟೋ ಜನ ವಯಸ್ಸಾದ ಮೇಲೆ ರಿಟೈರ್ಡ್ ಆದಮೇಲೆ ಮಾಡಿದವರು ಇದ್ದಾರೆ. ಆಧ್ಯಾತ್ಮಿಕವಾಗೂ ಅಷ್ಟೇ, ಯಾವುದೋ ಒಂದು ಏಜ್ನಲ್ಲಿ ಅಧ್ಯಾತ್ಮ ದೇವರು ಅಂದರೆ ನಂಬಿಕೆಯೇ ಇಲ್ಲ, ಇದೆಲ್ಲವೂ ಬುಟಾಟಿಕೆ ಅಂತ ಹೇಳ್ತಾ ಇದ್ದವರು ಯಾವುದೋ ಒಂದು ಕ್ಷಣದ ಒಂದು ಟ್ರಿಗರ್ ಅಥವಾ ಯಾವುದೋ ಒಂದು, ಅದನ್ನೇ ಜ್ಞಾನೋದಯ ಅಂತಲೇ ಕರಿಬಹುದೇನೋ ಅದನ್ನು, ಹಾಗಾದ ತಕ್ಷಣ ದೇವರನ್ನು ಹುಡ್ಕೊಂಡು ಹೋದವರಿದ್ದಾರೆ. ಸಾಧನೆಗೆ ಕಣ್ಣು ಮುಚ್ಚಿ ಎಲ್ಲವನ್ನೂ ಬಿಟ್ಟು ಸಾಧನೆ ಕೂತವರಿದ್ದಾರೆ. ಅದು ರತ್ನಾಕರನೂ ಇರಬಹುದು. ಇವತ್ತಿನ ಕಾಲದವರೆಗೆ ಸಾಕಷ್ಟು ಜನ, 10 ಜನ 100 ಜನ ಅದಕ್ಕೆ ಬಂದಿದ್ದಾರೆ. ರತ್ನಾಕರ ಅಂದರೆ ವಾಲ್ಮೀಕಿ. ಅವ್ರಿಗೂ ಕೂಡ ಬರೀ ಬೇಡ ಆಗಿ ಏನು ಕಾಡನ್ನು ಬಂದಂಥವರಿಗೆ ತೋರಿಸಿ ಭಯಪಡಿಸಿ ಅಲ್ಲಿದ್ದಂಥ ವಸ್ತುಗಳನ್ನು ದೋಚುತ್ತಾ ಇದ್ದ ಅವನು ರತ್ನಾಕರ. ನಾರದರು ಹಾಗೆ ಬಂದಾಗ ಅವರು ಹೇಳಿದ ಕೆಲವು ಮಾತುಗಳಿಂದಾಗಿ ಇಷ್ಟೊಂದು ಪಾಪಗಳ ಕೆಲಸ ಮಾಡ್ತಾ ಇದೆಯಲ್ಲಪ್ಪ, ಇಷ್ಟೊಂದು ಜನ ದೋಚುತ್ತಾ ಇದ್ದಿ, ಇಷ್ಟು ಕೊಲೆಗಳನ್ನು ಮಾಡ್ತಾ ಇದ್ದಿ, ಇದ್ರ ಪಾಪ ನಿನ್ನ ಮುಂದಿನ ದಿನಗಳ ಕತೆ ಏನು ಅಂತ. ಅದೆಲ್ಲ ನಂಗೆ ಗೊತ್ತಿಲ್ಲ ಸ್ವಾಮಿ, ಏನೇನೋ ದೊಡ್ಡದಾಗಿ ಹೇಳಿ ನನ್ನ ಭಯಪಡಿಸ್ತಾ ಇದ್ರಿ. ಭಯ ಅಲ್ಲಪ್ಪ, ಹೀಗೆ ಮಾಡ್ತಾ ಹೋದರೆ ನೀನು ಮಾಡಿದ ಪಾಪಕ್ಕೆ ಪರಿಹಾರ ಏನು, ನಿನ್ನ ಪಾಪವನ್ನು ತಗೊಳ್ಳೋರು ಯಾರು, ನಿನ್ನ ಜೀವನ ಎಂಥದ್ದು ಮುಂದಕ್ಕೆ. ಹಾಗಾದ್ರೆ ನಾನು ಏನು ಮಾಡಬೇಕು? ನಿನ್ನ ಪಾಪನಾದರೂ ಬೇರೆಯವರಾದರೂ ತಗೋಬೇಕು. ಯಾರಿಗೋಸ್ಕರ ಈ ದರೋಡೆ ಮಾಡ್ತಾ ಇದೆಯಾ? ಯಾರಿಗೋಸ್ಕರ ಈ ಕೊಲೆ ಮಾಡ್ತಾ ಇದೆಯಾ? ನನ್ನ ಹೆಂಡತಿಗೋಸ್ಕರ, ನನ್ನ ತಂದೆ ತಾಯಿಗೋಸ್ಕರ, ನನ್ನ ಮಕ್ಕಳಿಗೋಸ್ಕರ, ನನ್ನ ನಮ್ಮದವ್ರಿಗೋಸ್ಕರ ಅಂತ. ಕೊನೆಗೆ ಅವರೆಲ್ಲ ಅಟ್ಲೀಸ್ಟ್ ನಿನ್ನ ಪಾಪನಾದರೂ ಅವರು ಹಾಗೆ ತಗೊಳ್ತಾರಾ? ನೀನು ದುಡ್ದದ್ದನ್ನೆಲ್ಲ ಅವ್ರು ತಗೊಳ್ತಾ ಇದ್ದಾರೆ. ಈಗ ನಿನ್ನ ಪಾಪ ಇಷ್ಟೊಂದು ಕೊಲೆ ಮಾಡಿದ್ಯಲ್ಲ, ದರೋಡೆ ಮಾಡಿದ್ಯಲ್ಲ, ಎಷ್ಟೋ ಜನರ ನೋವು ಮಾಡಿದ್ಯಲ್ಲ, ಆ ಪಾಪವನ್ನು ಹಾಗೆ ತಗೊಳ್ತಾರ? ಕೇಳ್ಕೊಂಬ ಅಂತ ಹೆಂಡತಿ ಹತ್ರ ಹೋಗಿ ಕೇಳ್ತಾಳೆ. ಹೆಂಡತಿ ಹೇಳ್ತಾಳೆ, ನೀನು ಕಟ್ಕೊಂಡ ಮೇಲೆ ಸಾಕಬೇಕಾದದ್ದು ನೀನು, ಅದಕ್ಕೆ ಕೆಲಸ ನೀನು ಮಾಡ್ತಾ ಇದ್ದಿ, ನೀನು ಮಾಡಿದ ಪಾಪಕ್ಕೆಲ್ಲ ನಾನೇ ಹೇಗೆ ಹೊಣೆ ಆಗ್ತೀನಿ ಅಂತ. ತಂದೆ ತಾಯಿ ಹತ್ರಕ್ಕೆ ಹೋದರೂ ಹಾಗೆ ಹೇಳ್ತಾರೆ, ಮಗನಾದವನ ಧರ್ಮ ತಂದೆ ತಾಯಿನ ನೋಡ್ಕೋಬೇಕಾದದ್ದು. ಅದನ್ನು ಬಿಟ್ಟು ಈಗ ನೀನು ಮಾಡಿದ್ದಕ್ಕೆಲ್ಲ ನಮ್ಮನ್ನು ಹೊಣೆ ಮಾಡಿದರೆ ಹೇಗೆ ಸಾಧ್ಯ ಅಂತ ಈಗ ಎಲ್ಲರೂ ಹೇಳಕ್ಕೆ ಶುರು ಮಾಡ್ತಾರೆ. ಕೊನೆಗೆ ವಾಪಸ್ ನಾರದರ ಹತ್ರ ಬಂದು ಕೇಳ್ತಾನೆ, ಏನು ಎಲ್ಲರೂ ಹೀಗೆ ಹೇಳಿದ್ರು, ಮತ್ತು ನನ್ನ ಇಷ್ಟು ಪಾಪಗಳಿಗೆ ಕುಕರ್ಮಗಳ ಪರಿಹಾರ ಏನು? ಆಗ ರಾಮ ಮಂತ್ರ ಜಪ ಮಾಡು ಅಂತ ಹೇಳ್ತಾನೆ. ರಾಮ ಮಂತ್ರ ಬರಲ್ಲ, ಹಾಗಾಗಿ ಇದೇನು ಮರ, ಇದು ಏನು ಮರ, ಈ ಮರ 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 ಜಪ ಮಾಡೋಕ್ಕೆ ಶುರು ಮಾಡ್ತಾನೆ. ಅವನು ಸುತ್ತ ವಾಲ್ಮೀಕ ಅಂದರೆ ಹುತ್ತ ಬೆಳೆದು ಅವನು ವಾಲ್ಮೀಕಿ ಆಗ್ತಾನೆ. ಇದು ಕತೆ ಎಲ್ಲರೂ ಕೇಳಿರ್ತಾರೆ. ಅಂದರೆ ಹೀಗೆ ಯಾರೋ ಒಬ್ಬ ವ್ಯಕ್ತಿಯಿಂದಾಗಿ, ಆ ಸಂದರ್ಭದ ಕಾರಣದಿಂದಾಗಿ ಅವನ ಜೀವನದ ಉದ್ದೇಶ ಅಲ್ಲಿಯವರೆಗೆ ಬೇಡನಾಗಿ, ದರೋಡೆಕೋರನಾಗಿ, ಕೊಲೆಗಾರನಾಗಿ ಬದುಕ್ತಾ ಇದ್ದಂಥ ರತ್ನಾಕರ ವಾಲ್ಮೀಕಿಯೇ ಆಗಿ ಬದಲಾದಂಥದ್ದು ಇದೆ. ಹಾಗಾಗಿ ಯಾವುದು ಅಸಾಧ್ಯವಲ್ಲ. ಕೆಲವು ಅದು ಟೈಮ್ ತಗೊಂಡಾಗ, ಆ ಸಮಯ ಬಂದಾಗ, ಯಾವುದೋ ವ್ಯಕ್ತಿಯ ಕಾರಣದಿಂದವೋ ಯಾವುದೋ ಸಂದರ್ಭದ ಕಾರಣದಿಂದಾಗೋ ತನ್ನ ಜೀವನದ ಉದ್ದೇಶವನ್ನು ತಿಳಿಲಿಕ್ಕೆ ಪ್ರತಿಯೊಬ್ಬ ಮನುಷ್ಯನು ಹೊರಡ್ತಾನೆ. ವೆರಿ ನೈಸ್. ಸೊ ಗುರುಗಳ ಒಂದು ಪ್ರಶ್ನೆ, ಈ ಒಂದು ಸಂಚಿಕೆಯ ಕೊನೆಯ ಪ್ರಶ್ನೆ ಇದು. ಈಗ ನಾವು ನಮ್ಮ ಜೀವನದ ಉದ್ದೇಶ ಗೊತ್ತಾಯಿತು, ನಾನು ಕೆಲಸ ಮಾಡಬೇಕು, ನಾನು ಬಿಸ್ನೆಸ್ ಮಾಡಬೇಕು, ನಾನು ಇಂಜಿನಿಯರ್ ಆಗಬೇಕು, ನಾನು ಮೆಡಿಕಲ್ ಫೀಲ್ಡಲ್ಲಿ ಕೆಲಸ ಮಾಡಬೇಕು, ಇದು ಮುಗಿತಾ ಇಲ್ಲಿಗೆ? ಅಂದರೆ ನಾನು ಕೆಲಸ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಮಾಡ್ತಾಯಿದ್ದೀನಿ, ನನ್ನ ಬಿಸ್ನೆಸ್ ಚೆನ್ನಾಗಿ ಮಾಡ್ತಾಯಿದ್ದೀನಿ, ನನಗೆ ದುಡ್ಡು ಬರ್ತಾಯಿದೆ, ಆಮೇಲೆ ನನ್ನಿಂದ ನಾನು ಯಾರು ಪೇಷಂಟ್ ನೋಡ್ತಾನೆ ಅವ್ರಿಗೂ ಎಲ್ಲ ಸರಿ ಆಗ್ತಾಯಿದೆ, ಅಂದರೆ ಇದಿಲ್ಲಿ ಮುಗೀತಾ ಅಂತ. ಅಂದರೆ ಇಷ್ಟಾದರೆ ಆಯಿತಾ ಹಾಗಾದರೆ ಜೀವನ? ಅಂದರೆ ಸಾರ್ಥಕ ಆಯಿತಾ? ಅಥವಾ ನನ್ನ ಜೀವನದ ಉದ್ದೇಶ ಪರಿಪೂರ್ಣ ಆಯಿತಾ ಅಂತ ಅನ್ಕೋಬೇಕಾ? ನಾನು ಮೊದಲೇ ಹೇಳಿದ ಮೀರಿದ್ದೇನಾದ್ರೂ ಮತ್ತೊಂದು ಏನಾದರೂ ಇದೆಯಾ ಅಂತ ಅನ್ನೋದು ಪ್ರಶ್ನೆ. ಖಂಡಿತ ಇದೆ. ಪ್ರತಿಯೊಬ್ಬರಿಗೂ ಇದೊಂದು ದಾರಿ. ಅಲ್ಟಿಮೇಟ್ ಅನ್ನೋದು, ಈಗ ಪೂಜೆ ಮಾಡೋದೇ ಅಲ್ಟಿಮೇಟ ಅಂದರೆ ಅಲ್ಲ, ಜಪ ಮಾಡುವಂಥದ್ದೇ ಅಲ್ಟಿಮೇಟ ಅಂದ್ರೆ ಅಲ್ಲ. ನೀವು ಗುರಿ ತಲುಪಲಿಕ್ಕೆ ಇವೆಲ್ಲವೂ ಮಾರ್ಗವಷ್ಟೇ. ಒಂದು ನಾಮ ಜಪ ಕೂಡ, ಅದು ಓಂ ನಮಃ ಶಿವಾಯ ಇರಲಿ, ಮಂತ್ರಗಳೇ ಇರಲಿ, ಯಾವುದೇ ಥರದ ಮಹಾಮಂತ್ರಗಳೇ ಇರಲಿ, ಅದೇ ಫೈನಲ್ಲ ಅಂದರೆ ಅಲ್ಲ. ಅದು ಒಂದು ದಾರಿ. ಅದನ್ನು ಮಾಡ್ತಾ ಹೋದಾಗ ನಿನ್ನ ಮುಂದಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತದೆ ಅಂತ.
ಬೇರೆ ದಾರಿಗಳು, ಬೆಳಕು ನಿನಗೆ ನಿನ್ನ ಜೀವನಕ್ಕೆ ಕಾಣಿಸ್ತದೆ ಅಂತ ಅರ್ಥ. ಹಾಗೆ ನೀವು ಮಾಡೋ ಕೆಲಸದಲ್ಲಿ ಅದು ಯಾವುದೇ ಇರಲಿ, ನಿಷ್ಕಾಮ ಕರ್ಮವನ್ನು ಮಾಡ್ತಾ ಬಂದರೆ, ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ, ಹೆಚ್ಚು ಬಯಕೆಗಳಿಲ್ಲದೆ ಕೆಲಸ ಮಾಡಿದ ಮೇಲೆ ಅದಕ್ಕೆ ಫಲ ಬಂದೇ ಬರ್ತದೆ. ಆದರೆ ಅದಕ್ಕೋಸ್ಕರ ಅಂತಲೇ ನೀವು ಕೆಲಸ ಮಾಡದೆ ಸಂತೋಷದಿಂದ, ಖುಷಿಯಿಂದ ಆ ಕೆಲಸ ಮಾಡ್ತಾ ಹೋದಾಗ ನಿಮ್ಮ ಭಾವಸ್ಥಿತಿ, ಆ ಯೋಗಿಯ ಭಾವಸ್ಥಿತಿ, ನೀವು ಯೋಗಿ ಆದಾಗ ಮುಂದೆ ನಿಮ್ಮ ಜೀವನದ ಉದ್ದೇಶ ಏನು, ಇದರಲ್ಲೇ ಏನಾದರೂ ಮಹತ್ ಕಾರ್ಯಗಳನ್ನು ನೀವು ಮಾಡೋದಿದ್ದರೆ ಅದೇ ನಿಮಗೆ ದಾರಿ ತೋರಿಸ್ತದೆ ಅಂತ. ಅದೇ ಫೈನಲ್, ಯಾರ್ದು ಅದೇ ಫೈನಲ್ ಇರಲ್ಲ. ನೀವು ಇದೇ ಕೆಲಸ ಮಾಡ್ತಾ ಮಾಡ್ತಾ ಹೋದಾಗ ಮುಂದಕ್ಕೆ ಅನಿಸ್ಬೋದು, ಇದಕ್ಕಿಂತ ಇನ್ನೂ ದೊಡ್ಡದು ಏನನ್ನೋ ಮಾಡೋದಿದೆ ನಾನು ಅಂತ. ಆ ಕೆಲಸ ಮಾಡ್ತಾ ಮಾಡ್ತಾ ಹೋದಾಗ ಅನಿಸ್ಬೋದು. ಈಗ ನಾವೇ ಶುರು ಮಾಡಿದಾಗ ನಮ್ಮ ಜೀವನೋಪಾಯಕ್ಕೆ ಸಾಧನೆ ಏನೋ ಮಾಡಬೇಕು, ಅದ್ರ ಜೊತೆಗೆ ಯೋಗ ಹೇಳಿಕೊಟ್ಟು ಅದರಿಂದ ನನ್ನ ಜೀವನವೂ ನಡಿಬೇಕು, ನನ್ನ ಸಾಧನೆಗೂ ಅನುಕೂಲ ಆಗಬೇಕು ಅಂತ ಶುರು ಮಾಡಿದ್ದು. ಹಾಗೆ ಶುರು ಮಾಡಿದಾಗ ಬರೀ ಯೋಗಾಸನ, ಇವತ್ತು ಎಷ್ಟು ಥರದ ಶಿಬಿರಗಳು ತನಗೆ ತಾನೇ ಗೋಚರಿಸ್ಲಿಕ್ಕೆ ಶುರುವಾಯಿತು. ಇವತ್ತು 8-10 ಥರದ ಶಿಬಿರಗಳನ್ನು ಡಿಸೈನ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಈಗ ಇನ್ನೂ ಒಂದಷ್ಟು ಯೋಚನೆಗಳಿದೆ ಮುಂದಿನ ದಿನಗಳಲ್ಲಿ. ಹಾಗೆ ನೀವು ಯಾವುದೋ ಒಂದು ಶುರು ಮಾಡಿದರೆ ತನಗೆ ತಾನೇ ಮಹಾದ್ವಾರಗಳು ತೆರೆಕೊಳ್ಳಿಕ್ಕೆ ಶುರುವಾಗ್ತದೆ. ಮುಂದೆ ನೀವು ಮಾಡಬೇಕಾದಂತಹ ನಿಮ್ಮ ಜೀವನದ ಅಲ್ಟಿಮೇಟ್ ಏನಂತ ಕರೀತಾರೆ, ಅದು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಒಮ್ಮೆಗೆ ಅಲ್ಟಿಮೇಟ್ ಅಂತ ಆದರೆ, ಈಗ ನನ್ನ ಈ ವಯಸ್ಸಲ್ಲಿ ಇದು ಅಲ್ಟಿಮೇಟ್, ಇನ್ನು ನಾನು ಮಾಡುವಂಥದ್ದು ಏನಿಲ್ಲ ಅಂತ ಆದರೆ ಈ ದೇಹದಲ್ಲಿ ಇರಲಿಕ್ಕೆ ಹೇಗೆ ಸಾಧ್ಯ? ಅದಕ್ಕೊಂದು ಏಜ್ ಅಥವಾ ನಿಮ್ಮ ಕರ್ಮ ಇಷ್ಟು ವರ್ಷದವರೆಗೆ ನೀವು ಇರಬೇಕು ಅಂದಾಗ ಆ ಅಲ್ಟಿಮೇಟ್ ಗೋಲನ್ನು ತಲುಪಲಿಕ್ಕೆ ಅಷ್ಟು ಸಮಯವನ್ನು ತಗೊಳ್ತದೆ. ಆ ತಲುಪಲಿಕ್ಕೆ ಒಂದೊಂದೇ ಮೆಟ್ಟಲನ್ನು ಹತ್ತುತ್ತಾ ಹೋಗ್ತೀವಿ. ಅಲ್ಲ, ನನ್ನ ಪ್ರಶ್ನೆ ಇನ್ನೂ ಸ್ವಲ್ಪ ಮೀರಿ, ಅಂದರೆ ಬಹುಶಃ ನೀವು ಅದನ್ನು ಹೇಳೋದು, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಜೊತೆ ನಾವು ಕಂಪೇರ್ ಮಾಡ್ಕೊಳಕ್ಕಾಗಲ್ಲ, ನೀವು ಬೇರೆ ದಾರಿನಲ್ಲಿದ್ದೀರಾ. ನಮ್ಮಂಥ ಹುಲು ಮಾನವ್ರ ಬಗ್ಗೆ ನಾನು ಹೇಳ್ತಿರೋದು. ಅಂದರೆ ನಾನೀಗ ಫಾರ್ ಎಕ್ಸಾಂಪಲ್ ಒಬ್ಬ ಬಿಸ್ನೆಸ್ ಮನ್ ಆಗಿ ಒಬ್ಬ ವ್ಯಕ್ತಿ ತುಂಬ ಸಕ್ಸಸ್ಫುಲ್ ಆದ, ಆತನ ಕಂಪ್ನಿ ಪಬ್ಲಿಕ್ ಲಿಸ್ಟ್ ಆಯಿತು, ಸ್ಟಾಕ್ ಮಾರ್ಕೆಟಲ್ಲೂ ಆಯಿತು, ಆತ ಸಾವಿರಾರು ಕೋಟಿ ಗಳಿಸ್ದ ಅಂತ ಅಂದ್ಕೊಳ್ಳಿ. ಅಥವಾ ಯಾವುದೇ ಪ್ರೊಫೆಷ್ನಲ್, ಆತ ಲೌಕಿಕವಾಗಿ ತುಂಬ ಸಕ್ಸಸ್ಫುಲ್ ಆದ, ಬಿಕಾಸ್ ಆತನ ನೈಪುಣ್ಯತೆಯಿಂದ, ಆತನ ಒಂದು ಬದ್ಧತೆಯಿಂದ, ಆತನ ಯೋಗಿ ಸಮಾನವಾದ ಮನಸ್ಥಿತಿಯಿಂದ ಅಂತ ಅಂದ್ಕೊಳ್ಳೋಣ. ಅಷ್ಟೇ ಅಂತ ಕೇಳ್ತಾರೆ ನಾನು. ಅದು ಮೀರಿದ ಮತ್ತೇನಾದರೂ ಅಂದ್ರೆ ನಾನು ಹೇಳೋದು ನನಗದು ಗೊತ್ತಿಲ್ಲ. ಅಂದರೆ ಲೌಕಿಕ ಸಕ್ಸಸ್ ಏನು ನೋಡ್ದ ಆತ, ಅದು ಅಲ್ಲಿಗೆ ಮುಗೀತಾ? ಅಷ್ಟೇನಾ ಜೀವನದ ಉದ್ದೇಶ? ನೋಡಿ, ಪ್ರತಿಯೊಬ್ಬರು ಹುಟ್ಟಿರೋದು ಕರ್ಮದ ಆಧಾರದ ಮೇಲೆ. ನೀವು ಕರ್ಮ ಏನೋ ಹಿಂದೆ ಮಾಡಿದ್ದೀರಿ, ಆ ಕರ್ಮ ಕಳೀಲಿಕ್ಕೆ ನೀವು ಹುಟ್ಟಿದ್ದೀರಿ. ಆ ಕರ್ಮ ಕಳೀಲಿಕ್ಕೆ ಹುಟ್ಟಿದಾಗ ಆ ಥರದ್ದೇ ಕರ್ಮಗಳನ್ನೇ ನೀವು ಮಾಡ್ತಾ ಹೋಗ್ತೀರಿ. ನಿಮಗೆ ಸಂತೋಷ ಕೊಡ್ತಾ ಇದೆ ಅಂದರೆ ನಿಮ್ಮ ಹುಟ್ಟಿಗೂ ನಿಮ್ಮ ಹಿಂದಿನ ಕರ್ಮಗಳಿಗೂ ಅದಕ್ಕೆ ಏನೋ ಸಂಬಂಧ ಇದೆ. ಆ ಕರ್ಮಗಳನ್ನು ಮಾಡ್ತಾ ಹೋದಾಗ, ಆ ಕರ್ಮಗಳು ಕಳೀತಾ ಹೋದಾಗ ಅಲ್ಟಿಮೇಟ್ ಏನಿದೆ, ಆ ಲೌಕಿಕತೆಯನ್ನು ಮೀರಿ ಅಲೌಕಿಕತೆ ಕಡೆಗೆ ನೀವು ಹೋಗ್ತೀರಿ. ಈಗ ಇತ್ತೀಚೆಗೆ ನಾವು ಕೇಳ್ತಾನೆ ಇದ್ದೀವಿ, ಯಾವುದೋ ಒಬ್ಬ ದೊಡ್ಡ ಉದ್ದಿಮೆಯ ರೈಟ್ ಹ್ಯಾಂಡ್ ಅಂತ ಅಂದ್ಕೊಂಡಿದ್ದಂಥವರು ಕೋವಿಡ್ ಸಮಯದಲ್ಲಿ ಜೈನ ಮುನಿ ಆದರು. ಅವರ ಆಸ್ತಿ ಎಷ್ಟು ಅಂದರೆ 24,000 ಕೋಟಿಗಿಂತ ಹೆಚ್ಚು. ಅದೇ ಅಲ್ಟಿಮೇಟ್ ಅಂತ ಆಗಿದ್ದರೆ ಅದನ್ನೇ ಅನುಭವಿಸ್ತಾ ಇರಬೇಕಾಗಿತ್ತು. ಆದರೆ ಆ ಹಂತ ಆದಮೇಲೆ ಇನ್ನು ಲೈಫಲ್ಲಿ ಇಷ್ಟೇ ಲೌಕಿಕತೆ, ಇದನ್ನು ಮೀರಿ ಇದಕ್ಕೆ ನನಗೆ ಸಂತೋಷ ಇದು ಕೊಡಲ್ಲ ಅಂತ ಅನಿಸಿದಾಗ ಅವರು ಜೈನ ಮುನಿ ಆಗಿಬಿಟ್ರು. ಇನ್ನು ಕೆಲವರು ಇರ್ತಾರೆ, ಜನಕರಂಥ ಮಹರ್ಷಿಗಳು. ಮಹಾಭಾರತದಲ್ಲಿ ಬರುವಂಥ ಕಥೆಗಳಲ್ಲಿ ಜನಕ ರಾಜರ್ಷಿ ಅಂತ ಕರೆಸ್ಕೊಂಡಂಥವ್ರು. ಅವರ ಗುರಿ ಏನು ಅಂದರೆ ಅದರಲ್ಲೇ ಇದ್ದು ರಾಜರಾಗಿ ಇಡೀ ಪ್ರಜೆಗಳನ್ನು ಪಾಲನೆ ಮಾಡ್ತಾ, ಅವರ ಸುಭಿಕ್ಷತೆಯನ್ನು ನೋಡ್ತಾ, ಅವರ ಮುಖದಲ್ಲಿ ಆನಂದವನ್ನು ನೋಡ್ತಾ, ಅವರಲ್ಲಿ ದೈವತ್ವವನ್ನು ನೋಡ್ತಾ, ಆದರೆ ಯಾವುದಕ್ಕೂ ಅಂಟುಕೊಳ್ಳದೆ ಸ್ಥಿತಪ್ರಜ್ಞತೆ ಅಂತ ಹೇಳ್ತೀವಲ್ಲ, ಆ ಸ್ಥಿತಪ್ರಜ್ಞತೆಯಲ್ಲಿ ಆ ಯೋಗಿ ಸ್ಥಾನವನ್ನು ರಾಜರ್ಷಿ ತಲುಪಿದ್ರು, ಜನಕ ಆ ಸ್ಥಾನವನ್ನು ತಲುಪಿದರು. ಹಾಗೆ ನೀವು ಹೇಳೋ ಹಾಗೆ ಈ ರೀತಿ ಕಾರ್ಯ ಮಾಡ್ತಾ ಮಾಡ್ತಾ ನಿಮಗೂ ಒಂದು ಸಮಯದಲ್ಲಿ ಅನ್ನಿಸ್ತದೆ, ಒಂದು ಏಜ್ ಬಂದಾಗ, ಅದರಲ್ಲೊಂದು ಪಕ್ವತೆ ಬಂದಾಗ, ಆ ಕಾರ್ಯದಲ್ಲಿ ನೀವು ಕೌಶಲ್ಯತೆಯನ್ನು, ನೈಪುಣ್ಯತೆಯನ್ನು ಸಾಧಿಸಿದಾಗ ಇನ್ನೇನೇ ಆದರೂ ನಿಮ್ಮ ಮನಸ್ಸು ಇನ್ನೂ ವಿಚಲಿತ ಆಗಲ್ಲ. ಆ ಸ್ಥಿತಿಗೆ ನೀವು ಹೋದಾಗ ಇದು ಲೌಕಿಕತೆಯನ್ನು ಮೀರಿ ನಿಮ್ಮ ಮನಸ್ಸು ಅಲೌಕಿಕವಾದಂತಹ ಆಲೋಚನೆಯಲ್ಲಿ ತೊಡಗ್ತದೆ. ಆ ಆನಂದದ ಸ್ಥಿತಿ, ಅಧ್ಯಾತ್ಮದ ಒಂದು ಕೊನೆಯ ಉದ್ದೇಶ ಏನು? ಆ ಆನಂದವನ್ನು ಪಡಿಬೇಕು. ಆ ಮೋಕ್ಷದ ಬದುಕಿದ್ದಾಗಲೇ ಆ ಮೋಕ್ಷದ ಸ್ಥಿತಿ ಅಂದರೆ ಸ್ವತಂತ್ರದ ಸ್ಥಿತಿಯನ್ನು ನಾವು ಅನುಭವಿಸಬೇಕು ಅಂತ. ನೀವು ಕಾರ್ಯವನ್ನು ಮಾಡ್ತಾ ಮಾಡ್ತಾ ಆ ನೈಪುಣ್ಯತೆಯನ್ನು ಸಾಧಿಸಿದಾಗ ನಿಮ್ಮ ಕಾರ್ಯಗಳಲ್ಲಿ ಅಂಟುಕೊಳ್ಳಲ್ಲ.
ಆ ಲೌಕಿಕ ಆಸೆಗಳಿಗೆ ನೀವು ಅಂಟುಕೊಳ್ಳಲ್ಲ. ಹಾಗೆ ಅದನ್ನು ಮೀರಿದಾಗ ನೀವು ಆ ಅಲೌಕಿಕವಾದ, ಅದು ಆಧ್ಯಾತ್ಮಿಕ ಅಂತಿರೋ, ಪಾರಮಾರ್ಥಿಕ ಅಂತಿರೋ, ಏನಂತಿರೋ, ಒಟ್ಟು ಈ ಲೌಕಿಕ ಆಸೆಗಳಿಂದ ನಿಮ್ಮ ಮನಸ್ಸು ಆ ಅಲೌಕಿಕತೆ ಕಡೆಗೆ ತನಗೆ ತಾನೇ ವಾಲೋಗ್ತದೆ. ನೀವು ಯಾರನ್ನೇ ನೋಡಿ, ಹೆಚ್ಚು ನೀವು ಫಿಲಮ್ ಇಂಡಸ್ಟ್ರಿಯವರ ಹತ್ತಿರ ಇರ್ತೀರಿ, ಯಾರು ತೀರ ಇದನ್ನೆಲ್ಲ ಲೌಕಿಕವಾಗಿ ಬೇಗ ಅನುಭವಿಸ್ತಾರೋ ಅವರು ಫಿಲಾಸಫಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಯಾಕೆಂದರೆ ಇದನ್ನೆಲ್ಲ ನೋಡಿದ ಮೇಲೆ ಇದರಿಂದ ಏನೂ ಇಲ್ಲ ಅನ್ಸೋಕ್ಕೆ ಶುರುವಾಗ್ತದೆ. ಹಾಗಾಗಿ ದೇವಸ್ಥಾನಗಳಿಗೆ ಹೆಚ್ಚು ಹೋಗ್ತಾರೆ. ಕೆಲವರು ಭಯದಿಂದನೂ ಹೋಗ್ಬೋದು, ಆದರೆ ಎಲ್ಲವೂ ಆದಮೇಲೆ ಮತ್ತೇನು ಅನ್ಸೋಕ್ಕೆ ಶುರುವಾಗ್ತದೆ. ಅವ್ರ ಹತ್ರ ಮರ್ಸಿಡೀಸ್ ಬೆಂಜ್ಗಳೇ 4 ಇರ್ಬೋದು, BMW ಇರ್ಬೋದು, ಅಥವಾ ಪ್ರೈವೇಟ್ ಜೆಟ್ಟೇ ಇರ್ಬೋದು, ಆದರೆ ಅದ್ರ ಬಗ್ಗೆ ವ್ಯಾಮೋಹವೇ ಇರಲ್ಲ. ಒಂದು ಹಂತಕ್ಕೆ ಹೋದಾಗ ಆ ಸ್ಥಿತಿಯನ್ನು ನಿಮ್ಮ ಮನಸ್ಸು ಪಡೀತದೆ. ಇದನ್ನು ಅನುಭವಿಸ್ತಾ ಈ ಕಾರ್ಯವನ್ನು ಮಾಡ್ತಾ ನೀವು ಈ ಸ್ಥಿತಿಯಿಂದ ಆ ಸ್ಥಿತಿಗೆ ಹೋಗ್ತೀರಿ. ನಾ ಅದೇ ಹೇಳಿದ್ದು, ಈ 4 ಮಾರ್ಗಗಳ ಉದ್ದೇಶ, ಅದು ಕರ್ಮ ಮಾರ್ಗ, ಭಕ್ತಿ ಮಾರ್ಗ, ಅಷ್ಟಾಂಗ ಮಾರ್ಗ ಅಥವಾ ರಾಜಯೋಗ ಮತ್ತು ಜ್ಞಾನಯೋಗ, ಇದೆಲ್ಲದರ ಉದ್ದೇಶ ನೀವು ಅಲ್ಟಿಮೇಟ್ ಏನಿದೆ ಆ ಮನುಷ್ಯನ ಕೊನೆಯ ಆ ಅಮಿತಾನಂದದ, ಆತ್ಮಾನಂದದ ಸ್ಥಿತಿ, ಪರಮಾನಂದದ ಸ್ಥಿತಿಯನ್ನು ಪಡೆಯುವಂಥದ್ದೇ. ಅರ್ಥಾತ್ ಮೋಕ್ಷವನ್ನು ಪಡೆಯುವಂಥದ್ದೇ, ಅಂದರೆ ಸ್ವತಂತ್ರವನ್ನು ಪಡೆಯುವಂಥದ್ದೇ. ಪಡೀಲಿಕ್ಕೆ ನಿಮ್ಮ ಮನಸ್ಸು, ನಿಮ್ಮ ಆತ್ಮ ಅರ್ಹ ಆಗಿರ್ತದೆ ಆ ಸ್ಥಿತಿಗೆ ಹೋದಾಗ. ಆಗಲಿಲ್ಲ ಅಂದರೆ ಮತ್ತೆ ಪುನರಪಿ ಜನನ ಪುನರಪಿ ಮರಣ, ನೀವು ಆ ಕರ್ಮ ಅನುಭವಿಸ್ಲಿಕ್ಕೆ ಮತ್ತೆ ಹೊಡ್ತೀರಿ, ಮತ್ತೆ ಆ ಕಾರ್ಯದಲ್ಲಿ ತೊಡಗ್ತೀರಿ. ಇದನ್ನು ತುಂಬ ಯಂಗ್ ಆಡಿಯನ್ಸ್ ಕೂಡ ನೋಡ್ತಿರ್ತಾರೆ. ಈಗ PUC ಓದ್ತಾ ಇರೋರು ಇರ್ಬೋದು, ಡಿಗ್ರಿ ಓದ್ತಾ ಇರ್ಬೋದು, ಅಥವಾ ಹೈಸ್ಕೂಲ್ ಹುಡುಗರು ಅಥವಾ ಹುಡುಗಿರು ನೋಡ್ತಿರ್ಬೋದು. ಈ ಥರ ಕನ್ಫ್ಯೂಷನ್ ಬರೋದು, ನಾನೇನು ಮಾಡಿ ಲೈಫಲ್ಲಿ, ನನಗದು ಆಸೆ ಇದೆ, ಇದು ಆಸೆ ಇದೆ ಅಂತ ಅಂದ್ಕೊಂಡು ಆ ಥರದ್ದು. ಅಂದರೆ ನಾನು ತುಂಬ ಸಿಂಪಲ್ ಟರ್ಮ್ಸಲ್ಲಿ ಕೇಳ್ತಾ ಇದ್ದೀನಿ. ಅಂಥ ಮಕ್ಕಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ನೀವು? ನಿಮಗೆ ಯಾವುದು ಸಂತೋಷ ಕೊಡ್ತದೆ, ಹಣ ಒಂದು ಭಾಗ, ಆದರೆ ನಿಮಗೆ ಸಂತೋಷ ಕೊಟ್ಟಾಗ ಹಣ ಬಂದೇ ಬರ್ತದೆ. ಈಗ ನನಗೆ ಯೋಗ ಮಾರ್ಗ ಸಂತೋಷವನ್ನು ಕೊಡ್ತಾ ಇದೆ, ತೃಪ್ತಿಯನ್ನು ಕೊಡ್ತಾ ಇದೆ. ಹಾಗಾಗಿ ಅಂಥ ಶಿಷ್ಯಂದಿರು ಬರ್ತಾ ಇದ್ದಾರೆ, ಅದೇ ರೀತಿಯಾಗಿ ಎಲ್ಲವೂ ಹಣವೂ ಬರ್ತಾ ಇದೆ. ಹಾಗೆ ನಿಮಗೇನು ಸಂತೋಷ ಕೊಡ್ತಾ ಇದೆ, ಇದೇನಂದರೆ ಭಾರತದಲ್ಲಿ ಇದೊಂದು ಸಮಸ್ಯೆ, ನೀನು ಏನಾದರೂ ಮಾಡು ಆದರೆ ಹಣ ಮಾಡೋದನ್ನು ಮಾತ್ರ ಮಾಡು ಅಂತ. ಆದರೆ ನಾನು ಕೇಳಿದ ಹಾಗೆ ಪಾಶ್ಚಿಮಾತ್ಯರಲ್ಲಿ ನೀವು ಸಂಗೀತ ಇಷ್ಟ ಆದರೆ ಚಿಕ್ಕಂದಿನಿಂದ ಅದೇ ಕೋರ್ಸ್ಗಳಿಗೆ ಸಂಬಂಧಪಟ್ಟಂಥದ್ದನ್ನೇ ಕಲಿಸ್ತಾರೆ ಅಂತ ನಾನು ಕೇಳಿದ್ದೀನಿ. ನೀವು ಬೇರೆ ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಕಲಿಬೇಕು ಅಂತ ಆದರೆ ಅದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲೇ ಗ್ರ್ಯಾಜುಯೇಷನ್ ತನಕನೂ ಇದೆ ಅಂತ ನಾನು ಕೇಳಿದ್ದೀನಿ. ನನಗೆ ಗೊತ್ತಿಲ್ಲ. ಅಂದರೆ ಭಾರತದಲ್ಲಿ ಮಾತ್ರ ನೀವು ಸಂಗೀತ ಕಲಿತಾ ಇದ್ದರೆ ಸಂಗೀತ ಕಲಿಬೇಡ. ತುಂಬ ಜನಕ್ಕೆ ಹೇಳ್ತಾರೆ ಕ್ರಿಕೆಟ್ ಆಡಬೇಡ, 11 ಜನ ಆಡೋದು, ನೀನು ಯಾಕೆ ಕ್ರಿಕೆಟ್ ಕಲಿತಿ ಅಂತ. ಅಂದರೆ ನಿನಗೆ ಸಂತೋಷ ಇದೆ ಅಂದಾಗ ನೀನು ಅದರಲ್ಲಿ ತೊಡಗು. ಯಾರೋ ಇಂಜಿನಿಯರಿಂಗ್ ಸೇರಿದ್ದಾರೆ ಅಂತ ನೀನು ಸೇರಬೇಡ. ಸೇರಿ ನೀನು ಇಂಜಿನಿಯರಿಂಗ್ ಕೂಡ ಆಗಲ್ಲ, ಅದರಲ್ಲಿ ಒಳ್ಳೆಯ ಇಂಜಿನಿಯರ್ ಕೂಡ ನೀನು ಆಗಕ್ಕೆ ಸಾಧ್ಯ ಇಲ್ಲ. ನಿನಗೆ ಯಾವುದು ಸಂತೋಷವನ್ನು ಕೊಡ್ತದೆ, ಯೋಗ ಸಂತೋಷ ಕೊಡ್ತಾ ಇದ್ದರೆ ಯೋಗವನ್ನು ಮಾಡು, ಸಂಗೀತ ಸಂತೋಷ ಕೊಡ್ತಾ ಇದ್ದರೆ ಹೆಚ್ಚು ಎಲ್ಲ ಜ್ಞಾನವನ್ನು ಪಡಿ, ಅದರ ಒಂದರಲ್ಲಿ ನೀನು ಮಾಸ್ಟರ್ ಆಗು. ಹಾಗೆ ನಿನಗೆ ಯಾವ ಸಂತೋಷ ಕೊಡ್ತಾ ಇದೆ ಅದರಲ್ಲಿ ಹೆಚ್ಚು ಅಧ್ಯಯನ ಮಾಡು, ಅದನ್ನೇ ನಿನ್ನ ಜೀವನದ ಗುರಿಯಾಗಿಸ್ಕೊ. ಬ್ಯೂಟಿಫುಲ್. ತುಂಬ ಸಿಂಪಲ್ಲಾಗಿ ಭಾಳ ಎಫೆಕ್ಟಿವ್ ಆಗಿ ಈ ವಿಚಾರ ಫೈನಲ್ ಆಗಿರುವಂಥದ್ದು ಮತ್ತು ಎಲ್ಲ ವಿಚಾರಗಳು ತುಂಬ ಚೆನ್ನಾಗಿ ಹೇಳಿದರು ಜೀವನದ ಉದ್ದೇಶದ ಬಗ್ಗೆ. ಸೊ ಸದ್ಗುರು ಶ್ರೀರಾಮ್ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳು. ತುಂಬ ಬ್ಯೂಟಿಫುಲ್ಲಾಗಿ ಮತ್ತು ತುಂಬ ಸಿಂಪಲ್ಲಾಗಿ ವಿಚಾರಗಳನ್ನ ಹೇಳಿದರು. ದೊಡ್ಡವ್ರಿಗೂ ಒಂದಷ್ಟು ಪ್ರಶ್ನೆಗಳು ಏನು ಬರ್ತವೆ ಅದನ್ನು ಹೇಳಿದರು, ಮತ್ತು ಚಿಕ್ಕ ಮಕ್ಕಳಿಗೂ ಕೂಡ ಬರುವಂಥ ಪ್ರಶ್ನೆಗಳಿಗೂ ಕೂಡ ಉತ್ತರ ಅವರು ಕೊಟ್ಟಿದ್ದಾರೆ. ಸೊ ಯಾಕಂದರೆ ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ಈ ಪ್ರಶ್ನೆ ಬಂದೇ ಬರ್ತೀನಿ, ನಾನು ಯಾಕೆ ಇದನ್ನು ಮಾಡಬೇಕು ಅಂಥೇಳಿ. ಆಮೇಲೆ ನಮ್ಮ ಇಂಡಿಯಾದಲ್ಲಂತೂ ಗುರುಗಳು ಹೇಳಿದ ಹಾಗೆ ನನಗೆ ಫಾರ್ ಎಕ್ಸಾಂಪಲ್ ಸೈನ್ಸ್ ಇಷ್ಟ ಇರಲಿಲ್ಲ, ಬಟ್ ಸೈನ್ಸ್ಗೆ ನನಗೆ ಹಾಕಿದರು. ಸ್ವಲ್ಪ ಜಾಣ ಅನ್ಸ್ಕೊಂಡ್ಬಿಟ್ಟಿದ್ದೆ, ಸೈನ್ಸ್ಗೆ ಹಾಕಿದ್ರು. ಆಮೇಲೆ ನನಗೆ ಅಷ್ಟು ಜ್ಞಾನ ಇತ್ತು ಇದು ನಂದಲ್ಲ ಅಂಥೇಳಿ. ಒಂದು ನನಗೆ ನಾನಲ್ಲ ಅಂತ ಒಂದು ಹೇಳಿದ್ರಲ್ಲ ನೀವು, ಅದೇ ಥರ ನನಗೆ ಏನು ಬೇಡ ಅನ್ನೋದು ನನಗೆ ತುಂಬ ಕ್ಲಾರಿಟಿ ಇತ್ತು, ಏನು ಬೇಕು ಅನ್ನೋದ್ರ ಬಗ್ಗೆ ಅಷ್ಟು ಕ್ಲಾರಿಟಿ ಇರಲಿಲ್ಲ. ಸೊ ಹೀಗಾಗಿ ನನಗೆ ಸೈನ್ಸ್ ಅಲ್ಲ, ಗೌರ್ಮೆಂಟ್ ಆಫೀಸ್ ನನಗಲ್ಲ, ಇವೆಲ್ಲವೂ ನನಗಲ್ಲ. ಏನು ಇಷ್ಟ ಅನ್ನೋದು ನಮಗೆ ಗೊತ್ತಿರುತ್ತೆ, ಆ್ಯಕ್ಚುಲಿ ಹೇಳೋಕ್ಕೆ ಧೈರ್ಯ ಇರಲ್ಲ. ನಂಗೆ ಸಿನಿಮಾ ಇಷ್ಟ, ನಂಗೆ ಸಂಗೀತ ಇಷ್ಟ, ನಂಗೆ ಸಾಹಿತ್ಯ ಇಷ್ಟ. ಯಾಕೆ ಧೈರ್ಯ ಇರಲ್ಲ ಅಂತಂದರೆ ಅದರಿಂದ ಏನು ಮಾಡ್ತೀಯ ನೀನು, ಬದುಕು ಹೆಂಗೆ ಕಟ್ಕೋತೀಯ ನೀನು ಅಂತ ಕೇಳ್ಬಿಡ್ತಾರೆ. ಅದು ನಮಗೆ ಪ್ರಶ್ನೆ ಉತ್ತರ ಇರಲ್ಲ. ಇಲ್ಲ, ನಾನು ತುಂಬ ಜನ ಪ್ರೊಫೆಸರ್ನು ನನ್ನ ಹತ್ರ ಹೇಳಿದ್ದಾರೆ, ನನಗೆ ಭಾಳ ದೊಡ್ಡ ಸಂಬಳ ಇದೆ, ಅದರ ತೃಪ್ತಿ ಇಲ್ಲ ಅಂತ. ತುಂಬ ದೊಡ್ಡ ಪ್ರೊಫೆಸರ್ಗಳು, ಅವರ ಲಕ್ಷಗಳಲ್ಲಿ ಅವರ ಸಂಬಳಗಳಿದೆ. ನಾನು ಕೊನೆಗೆ ಅವ್ರಿಗೆ ಹೇಳಿದೆ, ನಿಮಗೆ ಈಗಾದರೂ ಅನ್ನಿಸ್ತಾ ಇದೆ ಅಲ್ವಾ, ಹಾಗಾಗಿ ಈಗ ನಿಮಗೇನು ಸಂತೋಷ ಇದೆ ಇದು ಬಿಟ್ಟು ಆ ಸಂತೋಷ ಕೊಡೋ ಕೆಲಸ ಈಗಾದರೂ ಮಾಡಿ ಅಂತ ಹೇಳಿದೆ. ಸೊ ಹಾಗೆ ನಮ್ಮ ಜನ್ರೇಷನ್ಗೆ ಒಂದು ಸವಾಲಿತ್ತು,
ಬಟ್ ಈಗಿನ ಜನ್ರೇಷನ್ಗೆ ಬಹುಶಃ ತಂದೆ ತಾಯಿಗಳು ಸ್ವಲ್ಪ ಲಿಬರಲ್ ಆಗಿದ್ದಾರೆ. ನಿನಗೇನು ಇಷ್ಟನೋ ಅದನ್ನು ಮಾಡುವಂಥ ಆ ಒಂದು ಸೌಕರ್ಯ ಇದ್ದರೆ ತಂದೆ ತಾಯಿಗಳಿಗೆ, ಎಲ್ಲ ತಂದೆ ತಾಯಿಗಳಿಗೆ ಆ ಥರ ಇರಲ್ಲ. ಇಲ್ಲ ನೀನು ಇದನ್ನೇ ಮಾಡು ಅಂತ ಹೇಳ್ಬೋದು. ಬಟ್ ಆ ಥರ ಸೌಕರ್ಯ ಇದ್ದರೆ ಖಂಡಿತ ತಂದೆ ತಾಯಿಗಳು ಹೇಳ್ತಾರೆ, ಆ ಒಂದು ಬುದ್ಧಿಮತ್ತೆ ಇದ್ದರೆ ಹೇಳ್ತಾರೆ. ಸೊ ಗುರುಗಳು ಹೇಳಿದ ಹಾಗೆ ಫೈನಲಿ ಏನೇ ಮಾಡಿದ್ರೂ ಅಲ್ಟಿಮೇಟ್ ಅಮಿತಾನಂದ ಪಡೆಯುವಂಥ ಕಡೆಗೆ ನಾವು ಹೋಗ್ತಾನೆ ಇರ್ತೀವಿ. ಅದು ಆ ಪ್ರಯತ್ನ ನಡೀತಾನೆ ಇರುತ್ತೆ. ಯಾವುದೋ ಟೈಮಲ್ಲಿ ಅದು ನಮಗೆ ಅನಿಸುತ್ತೆ. ಅದ್ರ ಜೊತೆಗೆ ಮಕ್ಕಳು ವಿಶೇಷವಾಗಿ ನಿಮಗೇನು ಖುಷಿ ಕೊಡುತ್ತೋ, ನಿಮಗೇನು ಸಂತೋಷ ಕೊಡುತ್ತೋ ಅದನ್ನು ಮಾಡಿ. ಆವಾಗ ನಿಮಗೂ ಅದು ಒಳ್ಳೆಯದು, ನಿಮ್ಮ ಕುಟುಂಬಕ್ಕೂ ಒಳ್ಳೆಯದು, ಸಮಾಜಕ್ಕೆ ಮತ್ತು ದೇಶಕ್ಕೆ ಕೂಡ ಒಳ್ಳೆಯದು. ಯಾಕಂದರೆ ನೀವು ಅದರಲ್ಲಿ ಎಕ್ಸೆಲ್ ಆಗ್ತೀರಾ, ನೀವು ಅದರಲ್ಲಿ ತುಂಬ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಸಾಧ್ಯ ಸೊಸೈಟಿಗೆ. ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಿಕ್ಷ ಸ್ಟುಡಿಯೋ, ನೋಡ್ತಾರೆ ಮಾನಸ ಸರೋವರ ಕಾರ್ಯಕ್ರಮ. ನಮಸ್ಕಾರ.